ರೈತನ ಜೀವ ಹೆಚ್ಚು ಅನ್ನೋದನ್ನ ಯೋಚನೆ ಮಾಡಬೇಕು ನೀವು. ರೈತರ ಜೀವಗಳು ಹಾಳಾದ್ರೂ ನೀವು ಸಫಾರಿ ಒಳಗಡೆ ಹೋಗಿ ಕುಣಿದು ಕುಪ್ಪಳಿಸಿ ಆರ್ಭಟ ಮಾಡಬೇಕು. ನಮ್ಮ ಸಮಾಧಿ ಮೇಲೆ ನೀವು ಆಟ ಆಡಬೇಕು, ಸಂತೋಷ ಪಡಬೇಕು ಅಲ್ವಾ? ನಮ್ಮ ಕಾಡೊಳಗಡೆ ಬಂದು ಎಲ್ಲಿಂದನೋ ಬಂದು ಎಲ್ಲಿದ್ದರೋ ಅಧಿಕಾರಿಗಳು, ಎಲ್ಲರೋ ರಾಜಕಾರಣಿಗಳು ನೀವು ನಮ್ಮ ಸಮಾಧಿಗಳ ಮೇಲೆ, ನಮ್ಮ ಹೆಣ್ಮಕ್ಳ ಮುಂಡರ ಮೇಲೆ, ಅನಾಥ ಮಕ್ಕಳ ಶವಗಳ ಮೇಲೆ ನೀವು ಆಟ ಆಡ್ಬೇಕಾ? ಹಾಗಾಗಿ ನಿಮ್ಗೆ ಮಾನ ಮರ್ಯಾದಿಲ್ಲ. ನಾವು ಏನು ತಗೋತೀವಿ ಕೈಗೆ ಅಂತ ಗೊತ್ತಾಯ್ತಾ ಇಲ್ಲ. ಸಫಾರಿನ ಬಂದ್ ಮಾಡಿ, ಇಲ್ಲ ಅಂದ್ರೆ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಇವತ್ತು ನೈಟ್ ಅಲ್ಲಿನ ಎಲ್ಲ ನಮ್ಮ ರೈತ ಬಂಧು ತುಮಕೂರಲ್ಲಿದ್ದೀವಿ ನಾವೆಲ್ಲ. ಈಗ ತುಮಕೂರಿಂದ ನಾವು ಅಲ್ಲಿ ಬರ್ತೀವಿ. ಬರೋವರೆಗೆ ಎಡೆಯಲ್ಲ ರೇಂಜ್ ಆಫೀಸ್ ಕಚೇರಿಗೆ ಎಲ್ಲ ಆ ಭಾಗದ ರೈತ ಬಾಂಧವಗಳು ಬನ್ನಿ, ಶಾಂತಿಯುತ ಪ್ರತಿಭಟನೆ ಮಾಡೋಣ. ಸರ್ಕಾರಕ್ಕೆ ಎಚ್ಚರಿಕೆಗಳನ್ನ DK ಶಿವಕುಮಾರ್ಗೆ ಹೇಳ್ತಾ ಇದೀವಿ. ನಿಮ್ಮ ಅಟ್ಟಾಮರಿ ಎಲ್ಲ ಈ ಒಂದು ಸಫಾರಿಯಲ್ಲಿ ಎಲ್ಲರೂ ಒಂದಾಗ್ಬಿಡ್ತಾರೆ. ಈ ಕಳ್ರು ಅಲ್ಲಿ ವಿರೋಧ ಪಕ್ಷದವರು, ಇನ್ನೊಂದು ಪಕ್ಷದವರು ಎಲ್ರಿಗೂ ಸಫಾರಿ ಬೇಕಂತ ಯಾಕೆ ನಿಲ್ಸಿ ಅಂತ ಕೇಳ್ತಾರ ಅಶೋಕು. ನಿಮ್ಗೆ ಮಾನ ಮರ್ಯಾದಿಂದ್ರಿ ಅಶೋಕು, ನೀವು ಹೇಳ್ಬೇಕಲ್ಲಿ ಹೆಣ ಬೀಳ್ತಾವೆ ನಿಲ್ಸಿ ಅಂತ. ಏನು ಆಟ ಆಡ್ರೆ ಆಟೋ ನೀವೆಲ್ಲ ಕಳ್ಳರುಗಳು ಅಂತ ನಮಗೆ ಗೊತ್ತಿಲ್ವಾ? ವಿರೋಧ ಪಕ್ಷ, ಆಳ್ ಪಕ್ಷ ಜೊತೆಗೆ ಇನ್ನೊಂದು ಪಕ್ಷ, ನೀವೆಲ್ಲ ಕಳ್ಳಾಟ ಆಡಿ ನಮ್ಮ ಹೆಣದ ಮೇಲೆ ನಾವೆಲ್ಲ ಎದ್ದೇಳ್ತೀವಿ. ನಮಗೆ ಗೊತ್ತು ಏನು ಮಾಡ್ತೀವಿ. ಹಾಗಾಗಿ ಕಾನೂನು ಚೌಕಟ್ಟಲ್ಲೇ ಮಾಡೋದು. ನಿಮ್ಗೇನಾದ್ರು ಮಾನ ಮರ್ಯಾದೆ, ರೈತ ಬೆಳೆದ ಅನ್ನ ಉಂಡ್ರೆ, ರೈತ ಉಳಿದಿದ್ರೆ ಇವತ್ತು ಎಲ್ಲ ರೈತನಿಂದಲೇ. ಹಾಗಾಗಿ ತಕ್ಷಣ ಸಫಾರಿ ಬಂದ್ ಮಾಡಬೇಕು. ಏನು ಹುಲಿ ದಾಳಿ ಮಾಡಿದ ರೈತನಿಗೆ ಪೂರ್ಣ ಪ್ರಮಾಣದ ಆ ವೆಚ್ಚವನ್ನು ಭರಿಸಬೇಕು. ಮತ್ತು ಏನೇನಾಗಿದೆ, ಹುಲಿ ಯಾಕೆ ಹೊರಗಡೆ ಬರ್ತಾರೆ ಅನ್ನೆಲ್ಲ ಜೊತೆಗೆ ನಮ್ಗಳು ಯಾರು ನೀವು ಅಧ್ಯಯನ ತಂಡ ಸೇರಿಸಿಲ್ಲ, ಮುಂದೆ ಚರ್ಚೆನೂ ಮಾಡಿಲ್ಲ. ಹಾಗಾದ್ರೆ ನಾವು ಯಾರು ನಿಮಗೆ ಬೇಡವಾ? ಬರೀ ನೌಕರರೇ ಬೇಕಾ ನಿಮಗೆ? ಅದು ಅಲ್ಲದೆ ಆ ಲೋಕಾಯುಕ್ತವಿದೆ ಆ ಅಧಿಕಾರಿಗಳ ಮೇಲೆ, ಅವ್ರನ್ನೇ ಇಟ್ಕೊಂಡು ಕೂತಿದ್ದಾರೆ ನೀವು. ಅಂದರೆ ನಿಮ್ಮ ಭ್ರಷ್ಟತೆ ಎಷ್ಟಿದೆ, ನಿಮ್ಮ ಭ್ರಷ್ಟತೆ ಹೆಂಗೆ? ಲೋಕಾಯುಕ್ತ ಕೇಸಿರೋ ಅಧಿಕಾರಿಗಳೇ ನೀವು ಕುಣಿಸ್ಕೊಂಡ್ರೆ ಎಲ್ಲೆಲ್ಲೂ ನೀವು ಅಲ್ಲಲ್ಲಿ ಎಲ್ಲವ ಈ ಕಡೆಯಿಂದ ಆ ಕಡೆಗೆ, ಆ ಕಡೆ ಈ ಕಡೆ ಜಂಪ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದೀರಾ. ಹಾಗಾಗಿ ತಕ್ಷಣ ಎಲ್ಲ ರೈತ ಬಂಧುಗಳು ಅವತ್ತು ಎಡೆಯಾಲ ಫಾರೆಸ್ಟ್ ಆಫೀಸ್ಗೆ ಬನ್ನಿ. ನಾವು ತುಮಕೂರಿಂದ ಆದಷ್ಟು ಒಂದು ಬೇಗ ಬರ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.